ಗಾಯದ ಮೇಲೆ ಬರೆ. 5 ದಿನದ ಅಂತರದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋ ಮೂಲಕ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಗಾಯದ ಮೇಲೆ ಬರೆ ಎಳೆಯಲಾಗಿದೆ. ಇದೀಗ ಪೆಟ್ರೋಲ್ ಡೀಸೆಲ್ ದರ ಪ್ರತಿ 1 ಲೀಟರ್ಗೆ 90 ಪೈಸೆ ಏರಿಸಲಾಗಿದೆ. ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ದರ ನೆನೆ 106 ರೂಪಾಯಿ 21 ಪೈಸೆ ಇತ್ತು. ಇಂದು 90 ಪೈಸೆ ಹೆಚ್ಚಳದ ಬಳಿಕ 107 ರೂಪಾಯಿ 11 ಪೈಸೆ ಆಗಿದೆ. ಇನ್ನು ಡೀಸೆಲ್ 1 ಲೀಟರ್ಗೆ 93 ರೂಪಾಯಿ 14 ಪೈಸೆ ಇತ್ತು. ಇಂದು 90 ಪೈಸೆ ಹೆಚ್ಚಳದ ಬಳಿಕ ಡೀಸೆಲ್ ದರ 94 ರೂಪಾಯಿ 4 ಪೈಸೆ ಆಗಿದೆ. 5 ದಿನದಲ್ಲಿ 2ನೇ ಬಾರಿ ಇಂಧನ ದರ ಹೆಚ್ಚಿಸಿ ಗಾಯದ ಮೇಲೆ ಬರೆ ಹಾಕಿದ ಬೆನ್ನಲ್ಲೇ ಜನ ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ಅಸಮಾಧಾನ ಹೊರಹಾಕಿದ್ದಾರೆ. ಮೋದಿ ಅವರಿಗೆ ಬರೇ ಟೂರ್ ಮಾಡೋದು, ವರ್ಲ್ಡ್ ಟೂರ್ ಮಾಡೋದು ಬಿಟ್ರೆ ಏನು ಗೊತ್ತಿಲ್ಲ. ಏನೋ ನಾವು ಸಾಯ್ತಾ ಇದ್ದೀವಿ. ಪೆಟ್ರೋಲ್ ಏರಿಕೆ ಆದ್ರೆ ಎಲ್ಲಾ ಬೆಲೆ ಏರಿಕೆ ಆಗುತ್ತೆ. ಪ್ರತಿಯೊಂದು ತರಕಾರಿ ತಗೊಳ್ಳಿ, ಮನೆ ವಸ್ತು ತಗೊಳ್ಳಿ, ಏನ್ ತಗೊಳಕ್ಕೂ ಆಗ್ತಾ ಇಲ್ಲ. ಬದುಕೋಕ್ಕಾಗಲ್ಲ ಈ ಸರ್ಕಾರದಲ್ಲಿ. ಈ ಸರ್ಕಾರ ಮಿಡಿಲ್ ಕ್ಲಾಸ್ ಅವ್ರು ಸಾಯಿಸ್ತವ್ರೆ, ದುಡ್ಡಿರೋರಿಗೆ ಅನುಕೂಲ ಮಾಡ್ಕೊಡ್ತಾವ್ರೆ ಅಷ್ಟೇ. ಬಟ್ ಗೌರ್ಮೆಂಟ್ ಬಂದಾಗ ಪ್ರಾಮಿಸ್ ಮಾಡಿದ್ದು 100 ರೂಪಾಯಿ ಮೇಲೆ ಅವ್ರು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ರು. ನಮಗೆ ಯಾವಾಗ ಪೆಟ್ರೋಲ್ ಕಮ್ಮಿಗೆ ಸಿಗ್ತಾ ಇತ್ತು ಅವಾಗಲೂ ನಾವು ಜಾಸ್ತಿ ಪೇ ಮಾಡಿದ್ವಿ. ಇವಾಗ ಪೆಟ್ರೋಲು ಬೆಲೆ ಜಾಸ್ತಿ ಆಗಿದೆ, ಆದರೂ ನಾವೇ ಪೇ ಮಾಡ್ತಾ ಇದೀವಿ. ಸೊ ಇದು ಸ್ವಲ್ಪ ಕಷ್ಟ ಅಂತಿದೆ. ಕಷ್ಟ ಇದೆ, ಜೀವನ ಕಷ್ಟ ಇದೆ, ತುಂಬ ಇಷ್ಟ ಆಗಿದೆ. ಪ್ರತಿಯೊಂದು ಜಾಸ್ತಿ ಆಗಿದೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಪದಾರ್ಥ ತಿನ್ನೋ ಎಣ್ಣೆ ತರ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಂದೆಲ್ಲ ಅವರೆಲ್ಲ ಮಾಡಬೇಕು. ಅವರೆಲ್ಲ ಓಟೆಲ್ಲ ಹಾಕಿ ನಾವು ಗೆಲ್ಸಿದ್ರಿಗೆಲ್ಲ ಸ್ಕೂಲ್ ಫೀಸು, ಆಮೇಲೆ ವ್ಯಾನ್ ಫೀಸು ಅದು ಎಲ್ಲ ಜಾಸ್ತಿ ಆಗುತ್ತೆ. ಪೆಟ್ರೋಲಿಂದ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಮುಂದಿನ ದಿವಸ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 48 ಅಲ್ಲ, ಡೀಸೆಲ್ ಬೆಲೆ 48 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್, ಮನೆ ಬಳಕೆಗೆ ಮಾಡತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಛೇದ್ ಹಿಂದ್ ಅಂತ ಕರೀಬೇಕಾ? ನಾನು ಬಿಜೆಪಿ ಸ್ನೇಹಿತರುಗಳ ಕೇಳ್ತಾ ಇದ್ದೀನಿ, ಬಹಳ ಕನಸು ಕಾಣ್ತಾ ಇದ್ದಾರೆ ಪಾಪ. ನಿಮ್ಮ ಪ್ರಧಾನಮಂತ್ರಿಗಳು ಯಾಕೆ ಕೇಳ್ತಾ ಇದ್ದಾರೆ? ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಅಡುಗೆ ಎಣ್ಣೆ ಕಡಿಮೆ ಉಪಯೋಗಿಸಿ, ಎಲ್ಲ ಕಡಿಮೆ ಮಾಡಿ, ಎಲ್ಲ ಮೆಟ್ರೋಲ್ ಓಡಾಡಿ, ಬಸ್ಸಲ್ಲಿ ಓಡಾಡಿ, ಕಾರ್ ಬಳಸಬೇಡಿ, ಚಿನ್ನ ತಗೋಬೇಡಿ ಹೇಳಬೇಕು ಪ್ರಧಾನಮಂತ್ರಿಗಳು. ಈ ದೇಶ ಯಾಕೆ ಇಂಥ ಪರಿಸ್ಥಿತಿಗೆ ಬಂತು? ಡಾಲರ್ ಬೆಲೆ 96 ರೂಪಾಯಿ ಆಗೋಗಿದೆ. ಪೆಟ್ರೋಲ್ ಬೆಲೆ ಇವತ್ತು ಕೂಡ 1 ರೂಪಾಯಿ ಜಾಸ್ತಿಯನ್ನು ಇವತ್ತು ಕೂಡ ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆ ಬಗ್ಗೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೋದಿಯವರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲಾ ಬೆಲೆ ಏರಿಸ್ತಿದ್ದಾರೆ. ಭಾರತದ ಆರ್ಥಿಕತೆ ಬಲಿಷ್ಠ ಮಾಡಿದೀವಿ ಅಂತ ಹೇಳ್ಕೊಂಡು ಬಂದು ಆರ್ಥಿಕ ವ್ಯವಸ್ಥೆಯನ್ನೇ ನಾಶ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾವು ಪದೇ ಮೋದಿ ಅವರಿಗೆ ಹೇಳ್ತೇವೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ, ಎಕಾನಮಿ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದ್ರ ಕಡೆ ಲಕ್ಷ್ಯ ಕೊಡಿ. ಊರೂರು ತಿರುಗರಲಿಂದ ಏನಾಗೋದಿಲ್ಲ. ಜನರಿಗೆ ಹೇಳಿದಾರೆ ಯಾರು ಫಾರಿನ್ಗೆ ಹೋಗಬಾರ್ದು, ಅದಕ್ಕೆ ಹೋಗಬಾರ್ದು. ಇವರೇನು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ದುಡ್ಡು ತರ್ತಾ ಇದ್ದಾರೆ. ಮತ್ತೊಂದು ಕಡೆ ದೇಶಕ್ಕೆ ಮತ್ತಷ್ಟು ದೊಡ್ಡ ಆರ್ಥಿಕ ಹೊಡೆತ ಬೀಳಲಿದೆ. ಆದ್ರೆ ಈ ಆರ್ಥಿಕ ಆಘಾತ ಮೋದಿ, ಅದಾನಿ, ಅಂಬಾನಿಗೆ ನಷ್ಟ ಮಾಡಲ್ಲ, ಬದಲಾಗಿ ದೇಶದ ಜನಸಾಮಾನ್ಯರಿಗೆ ಭಾರಿ ಆರ್ಥಿಕ ಹೊಡೆತ ಕೊಡಲಿದೆ. ಹೀಗಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. तो जो आर्थिक शॉक आ रहा है वो अब अदानी अंबानी को नहीं लगेगा, मोदी को नहीं लगेगा. अब उत्तर प्रदेश और देश के युवाओं को, किसानों को, मजदूरों को, छोटे बिजनेस वालों को लगने वाला है. और ऐसे लगने वाला है जो शायद बहुत सालों में नहीं हुआ. तो बहुत कठिन समय आ रहा है. ನೋಟ್ಬುಕ್, ವರ್ಕ್ ಬುಕ್, ಪೇಪರ್, ರೂಲ್ ಬುಕ್ ದರ ಹೆಚ್ಚಳವಾಗಿದೆ. ಶಾಲೆಗಳ ಆರಂಭದ ಹೊಸ್ತಿಲಲ್ಲೇ ಬುಕ್ಗಳ ಬೆಲೆ 15% ಇಂದ 20% ಏರಿಕೆಯಾಗಿದೆ. ಶಾಲಾ ಶುಲ್ಕ ಏರಿಕೆ, ಶಾಲಾ ವಾಹನ ದರ ಜೊತೆಗೆ ಈಗ ಬುಕ್ ದರ ಏರಿಕೆ ಪೋಷಕರಿಗೆ ಬರೆ ಎಳೆದಿದೆ.
ಯುದ್ಧ, ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಕಚ್ಚಾ ವಸ್ತುಗಳ ಬೆಲೆ ಏರಿದೆ. ಪೇಪರ್ ತಯಾರಿಕೆಗೆ ಬೇಕಾದ ಕೆಮಿಕಲ್ಸು, ಕಲರ್ಸು ಸಿಗ್ತಾ ಇಲ್ಲ. ಮತ್ತೊಂದೆಡೆ ಇಂಧನ ದರ ಏರಿಕೆಯಿಂದ ಪೇಪರ್ ಮುದ್ರಣದ ಖರ್ಚು ಹೆಚ್ಚಳವಾಗಿದೆ. ಇದೆಲ್ಲದರ ಪರಿಣಾಮ ಪೋಷಕರಿಗೆ ಪುಸ್ತಕಗಳ ಮೇಲೆ 15% 20% ಹೊರೆ ಬಿದ್ದಿದೆ. ಇದೇ ಬುಧವಾರದಿಂದ ಮುಷ್ಕರಕ್ಕೆ ಸಜ್ಜಾಗಿದ್ದ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ PIL ಅರ್ಜಿಯ ವಿಚಾರಣೆ ನಡೆಸಿ ಹೈಕೋರ್ಟ್ ಆದೇಶಿಸಿದೆ. ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ದು 12.5% ವೇತನ ಏರಿಕೆ ಮಾಡಲಾಗಿದೆ, 450 ಕೋಟಿ ಬಾಕಿ ವೇತನ ಪಾವತಿಸಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಈ ವಾದ ಆಲಿಸಿದ ಹೈಕೋರ್ಟ್ ಮುಷ್ಕರ ಮುಂದುವರಿಸಬೇಡಿ ಅಂದಿದೆ. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆ ನಡೆಸಲಿ, ಸಾರಿಗೆ ಸಚಿವರೊಂದಿಗೆ ಸಿಬ್ಬಂದಿ ಸಭೆ ನಡೆಸಿ ಅಂತ ಸೂಚಿಸಿದ ಹೈಕೋರ್ಟ್ ಮುಷ್ಕರ ನಡೆಸದಂತೆ ನಿರ್ಬಂಧ ಹೇರಿದೆ. ನಾಳೆ ಇಡೀ ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಗಿದೆ. ಇವತ್ತು ರಾತ್ರಿ 12 ಗಂಟೆಯಿಂದಲೇ ಔಷಧ ಸಿಗೋದು ಅನುಮಾನವಾಗಿದೆ. ಮಧ್ಯರಾತ್ರಿ 12 ಗಂಟೆಯಿಂದ 24 ಗಂಟೆ ಕಾಲ ಔಷಧ ಮಾರಾಟ ಬಂದ್ ಆಗಿರಲಿದೆ. ಎಮರ್ಜೆನ್ಸಿ ಔಷಧ ಬೇಕಿದ್ರೆ ಇವತ್ತೇ ಖರೀದಿಸುವುದು ಉತ್ತಮ. ಇನ್ನು ಬೆಂಗಳೂರಿನ 6,000, ರಾಜ್ಯದ 26,000 ಮೆಡಿಕಲ್ ಶಾಪ್ಗಳು ಸೇರಿದಂತೆ ದೇಶದ ಒಟ್ಟು 15 ಲಕ್ಷ ಖಾಸಗಿ ಮೆಡಿಕಲ್ಸ್ ಬಂದ್ ಆಗಲಿವೆ. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಕರೆ ನೀಡಿರುವ ಬಂದ್ಗೆ ಕರ್ನಾಟಕ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ ಬೆಂಬಲ ನೀಡಿದೆ. ಆನ್ಲೈನ್ ಔಷಧ ಮಾರಾಟ, ಅತಿಯಾದ ರಿಯಾಯಿತಿ ವಿರೋಧಿಸಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಆಗಲ್ಲ ಅಂತ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ ಮಾಹಿತಿ ನೀಡಿದೆ. ತುಮಕೂರಿನಲ್ಲಿ ರಾಜ್ಯ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶ ಅದ್ದೂರಿಯಾಗಿ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ಎಲ್ಲಾ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಸರ್ಕಾರದ 3 ವರ್ಷದ ಸಾಧನೆಗಳ ನವ ಕರ್ನಾಟಕ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ಗಿನ್ನಿಸ್ ವಿಶ್ವ ದಾಖಲೆ ಬರೆದಿದೆ. ಈ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯ ಸ್ವೀಕರಿಸಿದ್ರು. ಇನ್ನು ಸಮಾವೇಶದಲ್ಲಿ ತುಮಕೂರು ಮೆಟ್ರೋ ಯೋಜನೆಯ ಮಾಡೆಲ್ ಅನಾವರಣ ಮಾಡಲಾಗಿದೆ. ಈ ಬೆಂಗಳೂರು ಟು ತುಮಕೂರು ಮೆಟ್ರೋ ಮಾರ್ಗದ ಮಾದರಿ ಕಂಡು ತುಮಕೂರಿನ ಜನ ಫುಲ್ ಖುಷಾದ್ರು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಭಾಷಣ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದ್ವೇಷದ ಬೆಂಕಿಯನ್ನೇ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ, ಬೆಂಕಿ ಹಚ್ಚಿ, ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಪ್ರಧಾನಮಂತ್ರಿಗಳ ಆದಿಯಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಯ ಸುರುಮಾಳೆಯನ್ನ ಮಾಡ್ತಾ ಇದ್ರು. ಅವರ ಬದುಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ರಾಜ್ಯ ರಾಜಕೀಯದ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಸಂಚಲನ ಸೃಷ್ಟಿಸಿದೆ. ಸಿಎಂ ಪಟ್ಟದ ಆಟಕ್ಕೆ ಅತಿದೊಡ್ಡ ತಿರುವು ನೀಡುವ ಹೈ ವೋಲ್ಟೇಜ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆದಿದೆ ಎನ್ನಲಾಗಿದೆ. ಸೋಮವಾರ ರಾತ್ರಿ ಸಿಎಂ ಡಿಸಿಎಂ ಖರ್ಗೆ ಮಧ್ಯೆ ಮೀಟಿಂಗ್ ನಡೆದಿದೆ. ಸಚಿವ ಕೆಜೆ ಜಾರ್ಜ್ ಮನೆಯಲ್ಲಿ ಅನೌಪಚಾರಿಕ ಚರ್ಚೆಯಾಗಿದೆ. ಖರ್ಗೆ ಸಮ್ಮುಖದಲ್ಲಿ ಸಿದ್ದರಾಮಯ್ಯ, ಡಿಕೆ ಅಧಿಕಾರದ ಮಾತುಕತೆ ನಡೆಸಿದ ಸಾಧ್ಯತೆ ಇದೆ. ಕೇರಳ ಸಿಎಂ ಪದಗ್ರಹಣ ಬಳಿಕ ಎಚ್ಎಎಲ್ನಿಂದ ನೇರವಾಗಿ ಜಾರ್ಜ್ ಮನೆಗೆ ತೆರಳಿ ಮಾತುಕತೆ ನಡೆಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಈ ಹಿಂದೆ ಕೆಜೆ ಜಾರ್ಜ್ರನ್ನ ಡೆಲ್ಲಿಗೆ ಕರೆಸಿ ರಾಹುಲ್ ಗಾಂಧಿ ಮಾಹಿತಿ ಸಂಗ್ರಹಿಸಿದ್ರು. ಇದೀಗ ಜಾರ್ಜ್ ನಿವಾಸದಲ್ಲಿ ಸಿಎಂ ಡಿಸಿಎಂ ಖರ್ಗೆ ನಡುವೆ ನಡೆದ ಮಾತುಕತೆ ಭಾರೀ ಕುತೂಹಲ ಕೆರಳಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವನೀಶ್ ಭೇಟಿಯಾಗಿದ್ದಾರೆ. ದರ್ಶನ್, ವಿಜಯಲಕ್ಷ್ಮಿ 23ನೇ ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತ ನೇರವಾಗಿ ಮುಖಾಮುಖಿ ಭೇಟಿಗೆ ಅನುಮತಿ ಪಡೆದಿದ್ರು. ಪತ್ನಿ ಮಗನನ್ನ ನೋಡಿದ ಕೂಡಲೇ ಅಪ್ಪಿಕೊಂಡ ದರ್ಶನ್ ಭಾವುಕರಾಗಿದ್ದಾರೆ. 8 ತಿಂಗಳ ಬಳಿಕ ಮೊದಲ ಬಾರಿಗೆ ಜೈಲಲ್ಲಿ ಮುಖಾಮುಖಿ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ದರ್ಶನ್ ಪತ್ನಿ, ಪುತ್ರನ ವೈಯಕ್ತಿಕ ಭೇಟಿಗೆ ಎಸ್ಪಿ ಅಂಶುಕುಮಾರ್ ಅನುಮತಿ ನೀಡಿದ್ರು. 20 ನಿಮಿಷ ವೈಯಕ್ತಿಕ ಭೇಟಿಯಾಗಿ ದರ್ಶನ್ ಜೊತೆ ಚರ್ಚೆ ಬಳಿಕ ಪತ್ನಿ ಮತ್ತು ಮಗ ಭಾವುಕರಾಗಿ ವಾಪಸ್ ತೆರಳಿದ್ದಾರೆ. 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದಂದೇ ದರ್ಶನ್ ಕೈ ಹಿಡಿದಿರುವ ಫೋಟೋವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಎಂದಿಗೂ ನಿನ್ನ ಕೈ ಬಿಡಲ್ಲ,
ಪ್ರತಿ ಬಿರುಗಾಳಿಯಲ್ಲೂ ಪ್ರತಿ ಮೌನದಲ್ಲೂ ನಾನು ನಿನ್ನ ಕೈ ಹಿಡಿದು ನಿಂತಿರುತ್ತೇನೆ. ಪರಿಸ್ಥಿತಿಗಳು ನಮ್ಮನ್ನ ದೂರ ಮಾಡಲು ಪ್ರಯತ್ನಿಸಿದ್ರೂ ನನ್ನ ಹೃದಯ ಯಾವಾಗಲೂ ನಿನ್ನನ್ನೇ ಆರಿಸಿಕೊಳ್ಳುತ್ತದೆ. ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ನಾನು ನಿನ್ನ ಪಕ್ಕದಲ್ಲಿ ನಿಂತು ಎಲ್ಲ ಸಂದರ್ಭಗಳಲ್ಲೂ ನಿನ್ನನ್ನೇ ಆರಿಸಿಕೊಳ್ಳುತ್ತೇನೆ. ಮತ್ತೊಂದೆಡೆ ನಟ ದರ್ಶನ್ ನೆನೆದು ನಿರ್ದೇಶಕ ರವಿ ಶ್ರೀವತ್ಸ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಈ ಮೊಗಳನಗೆ ನೋಡಿ ವರ್ಷಗಳು ಕಳೀತಾ ಇದೆ ನನ್ನಪ್ಪ. ಅಯ್ಯ ನೀ ಎಷ್ಟೋ ಮಂದಿ ಪಾಲಿನ ದೇವರು. ಅಯ್ಯ ನೀ ಈ ಚಿತ್ರರಂಗದ ಉಸಿರು. ನೀ ಇಲ್ಲದೆ ಥಿಯೇಟರ್ ಖಾಲಿ. ದೇವರೇ ಕಳಿಸ್ಕೊಡು ಈ ಒಡೆಯನನ್ನ ಅಂತ ಬರೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸೋಮವಾರ ಸುರಿದ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಸದಾಶಿವನಗರದಲ್ಲಿ ಬೃಹತ್ ಮರ ಬಿದ್ದು ಕಾರು ಜಖಮಾಗಿದೆ. ಮರದ ಜೊತೆಗೆ ವಿದ್ಯುತ್ ಕಂಬವು ಉರುಳಿ ಬಿದ್ದಿದೆ. HBR ಲೇಔಟ್ನಲ್ಲಿ ರಸ್ತೆಗಳು ಜಲಾವೃತ ಆಗಿದ್ವು. ವಾಹನಗಳು ಭಾಗಶಃ ನೀರಿನಲ್ಲಿ ಮುಳುಗಿದ್ವು. ಹೊರಮಾವು ಬಳಿಯ SLV ವಜ್ರ ಅಪಾರ್ಟ್ಮೆಂಟ್ನಲ್ಲೂ ಬೆಲೆ ಬಾಳುವ ಕಾರುಗಳು ಜಲಾವೃತವಾಗಿದ್ವು. ಪುಲಕೇಶಿ ನಗರದ ಫ್ರೀಜರ್ ಟೌನ್ನಲ್ಲಿ ಮರದ ಕೊಂಬೆ ಬಿದ್ದು 3 ಮನೆಗಳಿಂದ ಹೊರಬರಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಬೆಳಗ್ಗೆ 10:30 ಸುಮಾರಿಗೆ ಮನೆ ಮೇಲೆ ಬಿದ್ದ ಮರ ಇಡೀ ಮನೆಯನ್ನ ಆವರಿಸಿಕೊಂಡಿತ್ತು. ಸುಮಾರು 3 ಗಂಟೆ ಬಳಿಕ ಸ್ಥಳಕ್ಕೆ ಬಂದ GBA ಅರಣ್ಯ ಘಟಕ ಸಿಬ್ಬಂದಿ ಮರವನ್ನ ತೆರವು ಮಾಡಿದ್ರು. ಭರ್ಪೂರ್ ಭಯ ಆಯಿತು. ಏನಂದ್ರೆ ಇದು ಕರೆಂಟ್ ಇಲ್ಲ, ಏನು ನೀರು ಇಲ್ಲ, ಇವು ಎಲ್ಲ ಮುರಿದು ಹೋಗೈತಿ. ಪೂರಾ ತ್ರಾಸ ಆಗೈತ್ರಿ ಹಮಾರಿಗೆ. ಮರ ಉರುಳಿ ಬಿದ್ದಿದ್ರಿಂದ ಒಂದು ಕಾರ್ ಹಾಗೂ ನೀರಿನ ಟ್ಯಾಂಕರ್ ಜಖಮ್ ಆಗಿದೆ. 4 ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಇತ್ತ ರಾಜಾರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿ ಜಿಟಿ ಮಳೆಯಿಂದ ರಸ್ತೆ ಕಾಣದೆ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಚಾಲಕನಿಗೆ ಯಾವುದೇ ಅಪಾಯವಾಗಿಲ್ಲ. ಪಂಜಾಬ್ ಗಾಯಕಿ ಇಂದರ್ ಕೌರ್ ಅವರನ್ನ ಹತ್ಯೆ ಮಾಡಲಾಗಿದೆ. ಮದುವೆ ಆಗೋದಕ್ಕೆ ನಿರಾಕರಿಸಿದ ಹಿನ್ನೆಲೆ 6 ದಿನಗಳ ಹಿಂದೆ ಗನ್ ತೋರಿಸಿ ಇಂದರ್ ಕೌರ್ ಅವರನ್ನ ಅಪಹರಿಸಲಾಗಿತ್ತು. ಇದೀಗ ಮಂಗಳವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಲೂಧಿಯಾನ ಬಳಿ ನಿಲೋ ಕಾಲುವೆಯಲ್ಲಿ ಗಾಯಕಿಯ ಮೃತದೇಹ ಪತ್ತೆಯಾಗಿದೆ. ಮೊಗಾನಗರದ ಸುಖವಿಂದರ್ ಸಿಂಗ್ ಎಂಬಾತನ ವಿರುದ್ಧ ಕುಟುಂಬದವರು ಆರೋಪ ಮಾಡ್ತಿದ್ದಾರೆ. ಆರೋಪಿ ಇಂದರ್ ಅವರನ್ನ ಮದುವೆ ಆಗುವಂತೆ ಪೀಡಿಸ್ತಾ ಇದ್ದಂತೆ ಇಂದರ್ ಕೌರ್ ನಿರಾಕರಿಸಿದ್ದಕ್ಕೆ ಅಪಹರಿಸಿದ್ದ. ಇಂದರ್ ಕೌರ್ ಹತ್ಯೆ ಬಳಿಕ ಆರೋಪಿ ಕೆನಡಾಗೆ ಪರಾರಿಯಾಗಿದ್ದಾನೆ. ಇಂದರ್ ಹತ್ಯೆ ಮಾಡೋಕಂತಾನೆ ನೇಪಾಳ ಮೂಲಕ ಭಾರತಕ್ಕೆ ಬಂದಿದ್ದ ಅಂತ ಇಂದರ್ ಕುಟುಂಬದವರು ಆರೋಪಿಸ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳಿಗೆ ನಿರ್ಬಂಧ ವಿಧಿಸಿದ್ದ ಸುಪ್ರೀಂ ಕೋರ್ಟ್ ತನ್ನ ನಿರ್ದೇಶನಗಳನ್ನು ಬದಲಿಸುವುದಕ್ಕೆ ನಿರಾಕರಿಸಿದೆ. ಸುಪ್ರೀಂ ಕೋರ್ಟ್ ಹಿಂದೆ ನೀಡಿದ ನಿರ್ದೇಶನಗಳನ್ನು ಮಾರ್ಪಡಿಸಲು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಆಸ್ಪತ್ರೆಗಳು, ಬಸ್ ನಿಲ್ದಾಣಗಳು, ಶಾಲೆಗಳು, ರೈಲ್ವೆ ನಿಲ್ದಾಣಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳನ್ನು ಬಿಡದಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಬೀದಿ ನಾಯಿಗಳಿಗೆ ಲಸಿಕೆ ಅಥವಾ ಚಿಕಿತ್ಸೆ ನೀಡಿದ ಬಳಿಕ ಮತ್ತೆ ಅದೇ ಸ್ಥಳಕ್ಕೆ ಬಿಡಬಾರದು ಅಂತಲೂ ಆದೇಶಿಸಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಸೆರೆ ಹಿಡಿಯುವ ಬೀದಿ ನಾಯಿಗಳನ್ನ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಡಬಾರದು, ಬದಲಿಗೆ ಆಶ್ರಯ ತಾಣಗಳಲ್ಲಿ ಇಡಬೇಕು ಅಂತ ಹೇಳಿತ್ತು. ಸದ್ಯ ಈ ನಿರ್ದೇಶನಗಳನ್ನ ಹಿಂಪಡೆಯೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಆರೋಪಿ ಶಿವಾನಂದ್ ವಿಚಾರಣೆ ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ಅಂತ್ಯಗೊಂಡಿದೆ. ಹೆಚ್ಚುವರಿ ತನಿಖೆಗಾಗಿ ಸಿಐಡಿ ಟೀಮ್ ಬೆಂಗಳೂರಿಗೆ ತೆರಳಿದೆ. ಈ ಮಧ್ಯೆ ಆರೋಪಿ ಶಿವಾನಂದ ನೀಲಣ್ಣನವರ್ ಹೆಚ್ಚಿನ ಬಡ್ಡಿ ನೀಡೋದಾಗಿ ನಂಬಿಸಿ ವಂಚನೆಗೈದ ಆರೋಪ ಮಾಡಿ ಕೃಷ್ಣ ಅಪ್ಪಣ್ಣ ಅನ್ನೋರು ದೂರು ಕೊಟ್ಟಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ ಆರೋಪದ ಅಡಿ ಹೈದರಾಬಾದ್ ಜಲಮಂಡಳಿ ಜನರಲ್ ಮ್ಯಾನೇಜರ್ ಕುಮಾರ್ ನಿವಾಸ ಸೇರಿದಂತೆ 8 ಕಡೆ ಭ್ರಷ್ಟಾಚಾರ ನಿಗ್ರಹ ದಳ ದಾಳಿಯನ್ನು ನಡೆಸಿದೆ. ದಾಳಿ ವೇಳೆ ಕಂತೆ ನಗದು ಪತ್ತೆಯಾಗಿದ್ದು ಅಧಿಕಾರಿಗಳೇ ಬೆಚ್ಚಿಬಿದ್ದಿದ್ದಾರೆ. ನಗದನ್ನ ಲೆಕ್ಕ ಹಾಕೋದಕ್ಕೆ ಎಸಿಬಿ ಅಧಿಕಾರಿಗಳು ಸ್ಥಳಕ್ಕೆ ನೋಟ್ ಎಣಿಕೆ ಯಂತ್ರಗಳನ್ನ ತರಿಸಿಕೊಂಡಿದ್ದಾರೆ. ರೈಲ್ವೆ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಕಟ್ಟಲಾಗಿದ್ದ ಮನೆಗಳನ್ನ ಕೆಡವಲು ಬಾಂಬೆ ಹೈಕೋರ್ಟ್ ಆದೇಶ ನೀಡುತ್ತಿದ್ದಂತೆ ಬಾಂದ್ರಾದ ಗರೀಬ್ ನಗರ ಕೊಳೆಗೇರಿಯಲ್ಲಿ ಒತ್ತುವರಿ ಕಾರ್ಯ ಭರದಿಂದ ಸಾಗಿದೆ. ಈ ವೇಳೆ ಮನೆ ಕಳ್ಕೊಳ್ಳುವ ಭೀತಿಯಲ್ಲಿದ್ದ 100 ಜನ ಆಕ್ರೋಶದಿಂದ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು 400ಕ್ಕೂ ಹೆಚ್ಚು ಪೊಲೀಸರು, ಅಗ್ನಿಶಾಮಕ ದಳ ಮತ್ತು ಆಂಬ್ಯುಲೆನ್ಸ್ಗಳನ್ನು ನಿಯೋಜಿಸಲಾಗಿದೆ. ಮೇ 23ರವರೆಗೆ ಈ ಬೃಹತ್ ತೆರವು ಕಾರ್ಯಾಚರಣೆ ನಡೆಯಲಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್, ಎಲ್ಟಿಟಿಇ ಸಂಸ್ಥಾಪಕ ವೇಲು ಪಿಳ್ಳೈ ಪ್ರಭಾಕರನ್ ಮುಳ್ಳಿವೈಕಾಲ್ ಸ್ಮರಣಾರ್ಥ ದಿನದ ಅಂಗವಾಗಿ ಟ್ವಿಟರ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಯಲ್ಲಿ ಎಲ್ಟಿಟಿಇ ಭಾಗಿಯಾಗಿದ್ದರಿಂದ ಭಾರತದಲ್ಲಿ ಈ ಸಂಘಟನೆ ನಿಷೇಧಿಸಲಾಗಿದೆ. ಪ್ರಭಾಕರನ್ ಇದರ ಮುಖ್ಯ ಆರೋಪಿಯಾಗಿದ್ದ. ಇದೀಗ ಸಿಎಂ ವಿಜಯ್ ಶ್ರದ್ಧಾಂಜಲಿ ಸಲ್ಲಿಸಿರೋದು ವಿವಾದ ಸೃಷ್ಟಿಸಿದೆ.
ಕಲಬುರಗಿಯಲ್ಲಿ ಜೇವರ್ಗಿ ಪಟ್ಟಣದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಅಪ್ಪಳಿಸಿದೆ. ಅಕಾಲಿಕ ಮಳೆಯ ಆರ್ಭಟದ ನಡುವೆ ಸಿಡಿಲಿನ ಹೊಡೆತಕ್ಕೆ ತೆಂಗಿನ ಮರಕ್ಕೆ ಬೆಂಕಿ ಬಿದ್ದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತೆಂಗಿನ ಮರ ಹೊತ್ತಿ ಉರಿದಿದೆ.